ನಿಕಟ ಸಂಪರ್ಕ ಇದ್ರೆ ಮಾತ್ರ ಶಿಕ್ಷಣಕ್ಕೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ವಿಚಾರದಲ್ಲಿ ಸರ್ಕಾರ ಮನಗಂಡು ಮತ್ತು ಅದಲ್ಲದೆ ನಮ್ಮ ಬಿರ್ಸಾಮುಂಡ ಜಯಂತಿ ನಾಳೆ ಏನಿದೆ ಆ ದಿನದ ಅಂಗವಾಗಿ 1ನೇ ತಾರೀಕಿನಿಂದ ಇವತ್ತುವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಆದಿವಾಸಿಗಳು ಅಂದರೆ ಸಮುದಾಯದವರು ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆ ಇರ್ಬೋದು, ಸ್ಥಳೀಯ ಸಾಂಸ್ಕೃತಿಕ ಕಲೆಗಳಿರ್ಬೋದು, ಬೇರೆ ಬೇರೆ ಥರದ ವಿವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲಿ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮನ ಕೂಡ ನೀವು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಸೊ ಹಾಗಾಗಿ ಕೂಡ ನಿಮಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಈ ದಿನ ಇಟ್ಕೊಂಡಿರ್ತಕ್ಕಂಥದ್ದು ಭಾರಿ ಉತ್ತಮವಾದ ಕೆಲಸ. ಸೊ ಏನು ಅಂತಂದರೆ ಪೋಷಕರನ್ನ ನಾವು ಕೇಳ್ಕೊಳ್ಳೋದು ಮತ್ತು ಶಿಕ್ಷಕರನ್ನಿಬ್ಬರು ಕೇಳ್ಕೊಳ್ಳೋದು, ಏನೇ ಕಡಿಮೆ ಕೂಡ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಕೆಲವು ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ. ಒಂದೊಂದು ಮಗು ಈಗ ತಂದು ಕಲಿತಾ ಇರ್ತದೆ, ಇನ್ನೊಂದು ಮಗು ಚೆನ್ನಾಗಿ ಕಲ್ತಿರುತ್ತೆ. ಅಂದರೆ ಒಂದು ಸ್ಕೂಲು ಅಂದಾಗ ಅದು ಏರುಪೇರು ಇದ್ದೇ ಇರುತ್ತೆ. ಸೊ ಇತ್ತೀಚೆಗೆ ನೋಡೋದಾದರೆ ಮೇಡಮ್ ಅವರು ಮೀಟಿಂಗ್ ಆದಮೇಲೆ ಎಲ್ಲ ಆಸಕ್ತಿಯಿಂದ ಟೀಚರ್ಗಳು ಪಾಠ ಮಾಡ್ತಾಯಿದ್ದಾರೆ ಮತ್ತು 10ನೇ ಕ್ಲಾಸ್ ಆಯ್ತಾ ಇದೆ. ಅದೆಲ್ಲ ನಮ್ಗೆ ತುಂಬ ಉಪಯುಕ್ತವಾದದ್ದು. ನಮ್ಮ ಮಕ್ಕಳು ಇಲ್ಲೇ 1ರಿಂದ 10ರವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಆಗಿದೆ, ಅದನ್ನು ನಾವು ಬಳಸ್ಕೊಳ್ಳೋಣ. ಅದಕ್ಕೆ ಪೋಷಕರ ಸಹಕಾರ ತುಂಬ ಇದೆ. ಮತ್ತು ಶಿಕ್ಷಕರಲ್ಲಿ ಮತ್ತೊಂದೇನು ಅಂತಂದರೆ ನಾವು ಎಷ್ಟು ದಿನ ಇಲ್ಲಿ ಇರ್ತೀವಿ ನಿಷ್ಠೆಯಿಂದ ಕೆಲಸ ಮಾಡಿ ಹೋಗೋಣ ಆ ಸೇವೆಯನ್ನು ಅಂತ ಹೇಳ್ತಾ, ತಾವೆಲ್ಲರೂ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಕ್ಕಂಥ ನೀವು ಧನ್ಯವಾದಗಳು.